ಇಲ್ಲಿ ಶಕ್ತಿ ಯೋಜನೆ ಅಡಿ ಪ್ರಯಾಣ ಮಾಡುವಂಥ ಎಲ್ಲ ಮಹಿಳೆಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಶಕ್ತಿ ಯೋಜನೆಯನ್ನ ಬಂದ್ ಮಾಡಿ, ಇದೊಂದು ಯಾವುದಕ್ಕೂ ಪ್ರಯೋಜನವಿಲ್ಲ, ಈ ಯೋಜನೆ ಯಾವುದೇ ತರ ನಮ್ಮ ಈ ಲೋಕಸಭಾ ಚುನಾವಣೆ ನಮಗೆ ಸಹಾಯ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆಲ್ಲ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ 2 ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಎಲ್ಲರೂ ಕೂಡ ಒಂದು ವಿಡಿಯೋಗೆ ಲೈಕ್ ಕೊಡಿ, ಯಾಕೆಂದರೆ ನೀವು ಕೊಡೋ ಪ್ರತಿಯೊಂದು ಲೈಕ್ ಹಾಗೂ ಸಬ್ಸ್ಕ್ರೈಬಿಂದ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಲುಪಿಸೋಕ್ಕಾಗುತ್ತೆ. ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೋಗ್ಬಿಡಿ, ಕಂಪ್ಲೀಟ್ ಆಗಿ ನೋಡಿ, ಇದರಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊತೀರಾ. ಇಲ್ಲಿ ನೀವು ಗಮನಿಸಿರ್ಬೋದು, ಲೋಕಸಭಾ ಚುನಾವಣೆ ಆದಮೇಲೆ ಸಾಕಷ್ಟು ಕಾಂಗ್ರೆಸ್ ಶಾಸಕರೇ ಈ ಒಂದು ಶಕ್ತಿ ಯೋಜನೆ ಸ್ಟಾಪ್ ಮಾಡಿ, ಹಾಗೆ 5 ಗ್ಯಾರಂಟಿಗಳನ್ನು ಕೂಡ ಸ್ಟಾಪ್ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಸ್ವಲ್ಪ ಪ್ರೆಷರ್ನ ಹಾಕ್ತಾ ಇದ್ರು. ಅದರಲ್ಲೂ ಮುಖ್ಯವಾಗಿ ಶಕ್ತಿ ಯೋಜನೆಯನ್ನ ಮೊದಲು ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಎಷ್ಟು ಜನರೇ ಇದರ ವಿರುದ್ಧವಾಗಿತ್ತು. ಈ ಒಂದು ಶಕ್ತಿ ಯೋಜನೆ ಯೂಸ್ ಇಲ್ಲ, ಬಂದ್ ಮಾಡಿ, ಯಾಕಂದ್ರೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ, ಅನುಕೂಲಕ್ಕಿಂತ ತುಂಬಾ ಜಾಸ್ತಿ ಅನಾನುಕೂಲನೇ ಆಗ್ತಾ ಇದೆ ಅಂತ ಜನರೇ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಲೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆ 2 ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ. ಈಗ ನೀವು ಶಕ್ತಿ ಯೋಜನೆ ಬಳಸ್ಕೊಂಡು ಸಾಕಷ್ಟು ಜನ ಪ್ರಯಾಣ ಮಾಡಿರ್ತೀರಾ. ಅದರಲ್ಲಿ ವರ್ಷದಲ್ಲಿ 3-4 ಸಲ ಪ್ರಯಾಣ ಮಾಡಿರೋರು ಇದ್ದಾರೆ, ಹಾಗೆ ತಿಂಗಳಿಗೆ 3-4 ಸಲ ಪ್ರಯಾಣ ಮಾಡ್ತಾ ಇದ್ದವರು ಇದ್ದಾರೆ. ಈ ಶಕ್ತಿ ಯೋಜನೆ ಯಾರೆಲ್ಲ ಬಳಸಿದ್ರಲ್ಲ, ನಿಮ್ಗೆ ಈ 2 ಭರ್ಜರಿ ಗುಡ್ ನ್ಯೂಸ್ ಬಂದಿರೋದು. ಇಲ್ಲಿ ಸಾಕಷ್ಟು ಮಹಿಳೆಯರು ಈ ಒಂದು ಶಕ್ತಿ ಯೋಜನೆಯನ್ನ ಬಳಸ್ತಾ ಇದ್ದಾರೆ, ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಆದ್ರೆ ಸುರಕ್ಷಿತ ಕ್ರಮವಾಗಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ KSRTC ಬಸ್ಗಳಿಗೆ ಒಂದು GPS ಟ್ರ್ಯಾಕಿಂಗ್, ಅಂದ್ರೆ ಏನೇನಾಗ್ತಾ ಇದೆ, ಬಸ್ಗಳು ಎಲ್ಲೆಲ್ಲಿ ಹೋಗ್ತಾ ಇದೆ, ಯಾವ್ಯಾವ ರೂಟ್ ಅಲ್ಲಿ ಹೋಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡಲಿಕ್ಕೋಸ್ಕರ GPS ಟ್ರ್ಯಾಕಿಂಗ್ ಇರೋ ಬಸ್ಗಳನ್ನ ಲಾಂಚ್ ಮಾಡ್ತೀವಿ ಅಂತ ಮೊದಲೇ ಒಂದು ಭರವಸೆನ ಕೊಟ್ಟಿದ್ದಾರೆ. ಮತ್ತೆ ಎರಡನೇದಾಗಿ ಏನ್ ಹೇಳಿದ್ದಾರೆ ಅಂದ್ರೆ ಈ ಒಂದು ಶಕ್ತಿ ಯೋಜನೆಗೆ ಮತ್ತೆ ಹೊಸದಾಗಿ ಒಂದಿಷ್ಟು ಬಸ್ಗಳನ್ನ ಆಡ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಲಾಂಚ್ ಮಾಡ್ತಿರೋ ಎಲ್ಲಾ ಹೊಸ ಬಸ್ಗಳಲ್ಲಿ CCTV ಕ್ಯಾಮೆರಾಗಳು ಇರುತ್ತೆ. ಅಲ್ಲಿ ಏನೇ ಒಂದು ಘಟನೆ ನಡೆದು ಕೂಡ ಗೊತ್ತಾಗುತ್ತೆ, ಅದನ್ನ ಕ್ಯಾಪ್ಚರ್ ಮಾಡಬಹುದು. ಅಹಿತಕರವಾದ ಘಟನೆ ನಡೆದ್ರೆ ಅಲ್ಲಿ ಸ್ಥಳೀಯ ಪೊಲೀಸ್ಗೆ ಇನ್ಫಾರ್ಮ್ ಕೂಡ ಮಾಡಬಹುದು. ಈ ರೀತಿ 2 ಫೀಚರ್ಸ್ ಇರೋ ಬಸ್ನ ನಾವು ಲಾಂಚ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಮೊದಲನೇ ಗುಡ್ ನ್ಯೂಸ್ ಆಗಿರುತ್ತೆ. ಹಾಗಾದ್ರೆ ಎರಡನೇ ಗುಡ್ ನ್ಯೂಸ್ ಏನು ಅಂತ ನೀವು ಕೇಳಬಹುದು. ಈ ಒಂದು ಶಕ್ತಿ ಯೋಜನೆ ಬಂದ ಮೇಲೆ ಬಸ್ಗಳು ತುಂಬಾನೇ ರಶ್ ಆಗ್ತಾ ಇದೆ, ಸಾಕಷ್ಟು ಜನ ತುಂಬಿಕೊಂಡು ಬಸ್ಗಳು ಓಡಾಡ್ತಿವೆ. ಇನ್ನು ಸ್ಯಾಟರ್ಡೆ ಸಂಡೇ ಅಂತೂ ನೀವು ಕೇಳಲೇಬೇಡಿ, ಸಾಕಷ್ಟು ಜನ ಒಂದೂರಿಂದ ಒಂದ್ ಕಡೆ ಹೋಗೋಕ್ಕೆ KSRTC ಬಸ್ ಫ್ರೀ ಇದೆ ಅಂತ, ಶಕ್ತಿ ಯೋಜನೆ ಇದೆ ಅಂತ ಬಸ್ಗೆ ಮುಗಿ ಬೀಳ್ತಿದ್ದಾರೆ. ಸಿಕ್ಕಾಪಟ್ಟೆ ರಶ್ ಆಗ್ತಾ ಇವೆ. ಇಲ್ಲಿ ಶಕ್ತಿ ಯೋಜನೆ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಮಹಿಳೆಯರಿಗೆ ಫ್ರೀ ಇರುತ್ತೆ. ಆದ್ರೆ ಟಿಕೆಟ್ನ ದುಡ್ಡು ಕೊಟ್ಟು ಪ್ರಯಾಣ ಮಾಡುವಂತ ಗಂಡಸರಿಗೆ ಬಸ್ನ ಟಿಕೆಟ್ ದರ ಹೆಚ್ಚಿಗೆ ಆಗುತ್ತೆ ಅಂತ ನೀವು ಸಾಕಷ್ಟು ನ್ಯೂಸ್ಗಳಲ್ಲಿ ಕೇಳಿರ್ತೀರಾ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟು ಯಾರು ಟಿಕೆಟ್ ನ ತಗೊಂಡು ಪ್ರಯಾಣ ಮಾಡ್ತಾರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಬಸ್ನ ದರವನ್ನು ಏರಿಸುವುದಿಲ್ಲ ಅಂತಂದು. ಹಾಗೆ ಸಿಎಂ ಸಿದ್ದರಾಮಯ್ಯ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಕಾಂಗ್ರೆಸ್ ಶಾಸಕರು ಈ ಒಂದು ಶಕ್ತಿ ಯೋಜನೆ ಬಂದ್ ಮಾಡಿ ಅಂತ ಹೇಳ್ತಾ ಇದ್ರಲ್ಲ, ಅವರಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಖಡಕ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಒಂದು ಶಕ್ತಿ ಯೋಜನೆ ನಾವು ಬಂದ್ ಮಾಡುವುದಿಲ್ಲ, ಇದು ಮಹಿಳೆಯರಿಗಂತಾನೇ ಮಾಡಿರೋ ಯೋಜನೆ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಶಕ್ತಿ ಯೋಜನೆ ಬಳಸುವಂತ ಎಲ್ಲಾ ಮಹಿಳೆಯರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.